ಹಲೋ ಗಾಯ್ಸ್, ನಮಸ್ತೆ. ಬನ್ನಿ ಇವತ್ತು ನಾನು ಏನು ಗೊತ್ತಾ, ಇಲ್ಲಿ ಹುಡುಗರು ಕೆಲಸ ಮಾಡ್ತಾಯಿದ್ರು. ಏನಪ್ಪ ಅಂತ ನೋಡೋಣ ಅಂತ ಹೋದೆ. ಅವ್ರನ್ನ ಕೇಳ್ತಾ ಇದ್ದೀನಿ, ನೋಡೋಣ ಬನ್ನಿ ಅವ್ರನ್ನ ವಿಚಾರಿಸೋಣ ಏನು ಕೆಲಸ ಮಾಡ್ತಾಯಿದ್ದಾರೆ ಏನು ಅಂತ. ಏನು ಬ್ರೋ, ಯಾವ ಊರು ನಿಮ್ಮದು? ಏನು ಕೆಲಸ, ಏನು ವರ್ಕ್ ಮಾಡ್ತಾಯಿದ್ದಾರೆ ಇಲ್ಲಿ? ಕಾಂಕ್ರೀಟ್ ವರ್ಕು, ಇಲ್ಲೆಲ್ಲ ಸುತ್ತ ಕಾಂಕ್ರೀಟ್ ಆಗಿ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇವರೆಲ್ಲ ಪೂರ್ತಿ ಕಾಂಕ್ರೀಟ್ ಹಾಕ್ತಾರೆ. ಇಲ್ಲಿ ದೇವಸ್ಥಾನ ಪಕ್ಕ ಎಲ್ಲ ಕಾಂಕ್ರೀಟ್ ಹಾಕ್ತವ್ರೆ. ಅದು ಏನು ಪೇಮೆಂಟ್ ಕೊಡ್ತಾ ಇದ್ದಾರೆ ನಿಮಗೆ, ನಿಮ್ಮ ಮೇಸ್ರಿಗಳು ಇಲ್ಲ ನೀವೇ ಮೇಸ್ರಿನ? ಲೇಬರಿಗೆ 600 ರೂಪಾಯಿ. ನಾವು ಮೇಸ್ರಿ, ಹೀಗಾಗಿ ಹುಡುಗರು ಗರಂ ಬಂದು ನಮಗೆ ಒಂದು 2-3 ಸಾವಿರ ಉಳಿಯುತ್ತೆ ದಿನಕ್ಕೆ. ಒಂದು 2-3 ಸಾವಿರ ಉಳಿಯುತ್ತೆ ಡೈಲಿ. ಪರವಾಗಿಲ್ಲ, ಮಾಲ್ಡ್ ಇದ್ದಂಗೆ. ಕೆಲಸ ಪರವಾಗಿಲ್ವಾ? ಕೆಲಸ ಪರವಾಗಿಲ್ಲ, ಏನು ಹಿಂಸೆ ಆಗಲ್ಲ. 10 ಜನಕ್ಕೆ ರಂಬತ್ತೀನಿ, ಹೀಗಾಗಿ ಏನು ಹಿಂಸೆ ಆಗಲ್ಲ. ಹೌದಾ? ಮತ್ತು ಎಷ್ಟು ಜನ ಪೇಮೆಂಟ್ ಕೆಲಸ ಮಾಡ್ತಾರೆ ನಿಮ್ಮ ಇದರಲ್ಲಿ? ಈಗ 12 ಜನ ಮಾಡ್ತಿರ್ತಾರೆ, ಹಂಗಾಗಿ ಏನು ತೊಂದರೆ ಇಲ್ಲ. ಅದನ್ನೇ ಮಾಡ್ತಿದ್ದೀನಿ. ಈಗ ಹೇಳ್ತೀಯಾ? ಸರ್ ಇದೆ ನಿಮ್ಮ ಗಾಡಿ? ಇದೆ ಸರ್, 5.5 ಲಕ್ಷ ಕೊಟ್ಟು ಬಂದಿದ್ದೆ. ಇದು ಏನು ಡೀಸೆಲ್ ಗಾಡಿ. ಆಮೇಲೆ ಇದು ಆಪರ್ ಮಿಷಿನ್. ಬೇರೆ ಕಡೆ ಆದರೆ ಬರೀ ಕುಂಡ ಮಿಷಿನ್ ಇರುತ್ತೆ, ಇದರಲ್ಲಾದರೆ ಆಪರು. ಹಂಗಾಗಿ ವ್ಯತ್ಯಾಸ ಆಗಲ್ಲ ಸರ್. ಹಾಗಾಗಿ 10 ಜನ ಬಂದರೂ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ ಸರ್. ಇದು ಚಾನಲ್ ಸರ್. ಇದು ಅಲ್ಲ ಬ್ರೋ, ಗಾಡೀಲಿ ಎಲ್ಲ ಐಟಮ್ಗಳು ತೊಗೊಂಬರ್ಬೇಕು ನೀವೇ? ಎಲ್ಲ ಅವರೇ ಕೊಟ್ಟಿರ್ತಾರೆ. ಏನು ಬಾಡಿ ಏನಾರು ಕೊಡ್ತಾರ? ಇಲ್ಲ ಸರ್, ಎಲ್ಲ ನಮ್ಮದೇ. ಹಂಗಾಗಿ ಇವೆಲ್ಲ ಪೂರ್ತಿ ಚಾನಲ್ಲು, ಅಂಡೆ, ಇದು ಟೋಪಿ, ಇವೆಲ್ಲ ಸೆಟ್ ಎಲ್ಲ ಸೇರಿ ಎಷ್ಟಾಯ್ತು ಅಮೌಂಟು? ಟೋಟಲ್ ಎಲ್ಲ ಸೇರಿ 5.5 ಲಕ್ಷ ಆಗುತ್ತೆ ಸರ್. 5.5 ಆಗುತ್ತೆ. ಈಗೆಲ್ಲ GST ಎಲ್ಲ. ಅಂದರೆ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಹಿಂಸೆ ಆಗಲ್ವಾ? ಏನು ವೆಯ್ಟ್ ಇರ್ತವೆ? ಏನು ಅಂದರೆ 4-5 ಜನನ ಬಿಟ್ಟು ಒರೆಸ್ಬೇಕು, ಹಾಗಾಗಿ ಅಷ್ಟೇನು